ದಾಂಡೇಲಿಯ ಬಂಗೂರ್ ನಗರ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ದಾಂಡೇಲಿಯ ಬಂಗೂರ್ ನಗರದ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2002-2003ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು. ನಿವೃತ್ತ CRP ನಿಂಗಬಸಪ್ಪ ಚಲವಾದಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಹಳೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನವನ್ನು ನೆನಪು ಮಾಡಿಕೊಂಡು ಮತ್ತೆ ಈ ರೀತಿಯ ಕಾರ್ಯಕ್ರಮವನ್ನು ಸಂಘಟಿಸುತ್ತಿರುವುದು ಸಂತಸ ತಂದಿದೆ. ನಿವೃತ್ತಿಯ ನಂತರ ಶಿಕ್ಷಕನ ಆಸ್ತಿ ಎಂದರೆ ತನ್ನ ಹಳೆಯ ವಿದ್ಯಾರ್ಥಿಗಳು ಎಂದರು. ಶಾಲಾ ಮುಖ್ಯ ಶಿಕ್ಷಕಿ ಜುಬೇದಾ ಮಹಮ್ಮದ್ ಅವರು ಮಾತನಾಡಿ, ವಿದ್ಯಾರ್ಥಿಗಳೇ ಗುರುಗಳ ಆಸ್ತಿ. ಗುರುಗಳನ್ನು ನೆನಪಿನಲ್ಲಿಟ್ಟುಕೊಂಡು ಗೌರವಿಸುವ ಪರಂಪರೆ ಅತ್ಯುತ್ತಮವಾಗಿದೆ. ಶಿಕ್ಷಕ ವೃತ್ತಿಗೆ ಗೌರವವಿದೆ ಎಂದು ಹೇಳಿ, ಇಂತಹ ಪ್ರೀತಿಯ ಅಭಿಮಾನ ಮುಂದಿನ ವಿದ್ಯಾರ್ಥಿಗಳಿಗೆ ಸದಾ ಪ್ರೇರಣೆಯಾಗಲಿ ಎಂದರು. ಇದೇ ಮೊದಲ ಬಾರಿಗೆ ಈ ಶಾಲೆಯಲ್ಲಿ ನಡೆದ ಗುರುವಂದನೆ ಕಾರ್ಯಕ್ರಮದಲ್ಲಿ ಶಕುಂತಲಾ, ಸಮತಾ, ಉಷಾ, ಸುಮನಾ ಚಲವಾದಿ, ನಿಂಗಪ್ಪ ಚಲವಾದಿ, ಹೊನ್ನಮ್ಮ, ಲೀನೆಟ್, ವನಿತಾ, ಶೋಭಾ, ರೇಖಾ, ವಿಜಯ ನೀಲೇಕಣಿ, ಟೋಪಣ್ಣವರ್, ಸುಭಾಷ್ ನರಸಲಗಿ ಸೇರಿದಂತೆ 20 ಶಿಕ್ಷಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಶಾಲಾಭಿವೃದ್ಧಿಗಾಗಿ ವಿಶೇಷವಾಗಿ ಧನ ಸಹಾಯವನ್ನು ನೀಡಲಾಯಿತು. ಹಳೆ ವಿದ್ಯಾರ್ಥಿಗಳಾದ ನಾಗರಾಜ್ ತೇರದಾಳ್, ಜಾಫರ್ ಮಾಸನಗಟ್ಟಿ, ರಾಮಚಂದ್ರ ಕಾಂಬ್ಳೆ ಅವರು ಹಳೆ ವಿದ್ಯಾರ್ಥಿಗಳ ಪರವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮಹಂತೇಶ್, ಶಿಕ್ಷಕರುಗಳಾದ ರೇಷ್ಮಾ ಹಳದಿಪುರ್, ಸುನಿಲ್ ನಾಯಕ್, ಉಷಾ ದೈವಮನಿ, ಲಕ್ಷ್ಮೀ ಕೋಕೆನ್ಕರ್, ಈರಮ್ಮ ನಡುವಿನಮನಿ ಉಪಸ್ಥಿತರಿದ್ದರು. ಹಳೆ ವಿದ್ಯಾರ್ಥಿಗಳು ತಮ್ಮ ಕಲಿಕಾ ಅವಧಿಯಲ್ಲಿನ ಎಲ್ಲ ನೆನಪುಗಳನ್ನು ಮೆಲುಕು ಹಾಕಿಕೊಂಡು ಅಂದು ಚೇಷ್ಟೆ ಮಾಡುತ್ತಿದ್ದ ಹಾಸ್ಯ ಸನ್ನಿವೇಶಗಳನ್ನು ನೆನಪಿಸಿಕೊಂಡು ಸಂಭ್ರಮಿಸಿದರು. ಕೊನೆಯಲ್ಲಿ ಜಾಫರ್ ಮಾಸನಗಟ್ಟಿಯವರು ವಂದಿಸಿದರು. ಆಶೀರ್ವಾದ ಆ 2000 ಎಲ್ಲರಿಗೂ ಇರಲಿ. ಆದರೆ 2002, 2003
ಜ್ಞಾನ ಅಂತ ನಮಗೆ ಆಧಾರ ಪಟ್ಟು ಜ್ಞಾನ ನಮ್ಮ ಸಮುದ್ರಕ್ಕೆ ಹೇಳ್ತಾರೆ ಭಾಳ ಹೇಳ್ಕೊಟ್ಟಾನು ಅಂಥವ್ರನ್ನ ನಾವು ಜಾಸ್ತಿ ಬೆಳೆದು ಮತ್ತು ಮುಂದೆ ಆಸೆವಾಗಿ ಅಂತೇಳಿ ಯಾರ್ಯಾರು ನಾವೆಲ್ಲರೂ ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ, ಕೆಲವರು ನೌಕರಿದ್ದಾರೆ, ಕೆಲವರು ಪ್ರೋತ್ಸಾಹಿಸಿದ್ದಾರೆ, ಕೆಲವರು ಡ್ರೈವರ್ ಇದ್ದಾರೆ, ಕೆಲವರು ಉದ್ಯೋಗಗಳಿದ್ದಾರೆ, ಕೆಲವರು ನೌಕರಿಸ್ತಿದ್ದಾರೆ. ಅಂದರೆ ಕೆಲಸಗಳನ್ನು ಮನೆಯಿಂದ ಹೇಳ್ತೇನೆ ಸರ್ಟಿಫಿಕೇಟ್ ಯಾರೋ ಬಂದಿರಲ್ಲ ಸರ್ಟಿಫಿಕೇಟ್ ಯೋಚನೆ ಮಾಡಿದ್ರೆ ನಾವೆಲ್ಲರೂ ಕೂಡ ಲಾಸ್ಟ್ಗಳು ಸ್ಟೂಡೆಂಟ್ ಇದ್ದಾರೆ. ಫಸ್ಟ್ ಸ್ಟೂಡೆಂಟ್ ಇವತ್ತೆಲ್ಲೂ IT ಕಂಪ್ನಿಗಳಿದೆ. ಫಸ್ಟ್ ಸ್ಟೂಡೆಂಟ್ ಇವತ್ತು IT ಕಂಪ್ನಿಗಳಿದೆ. ಟೈಮಿಲ್ಲ ಅಂದರೆ ನಾವು ಲಾಸ್ಟ್ ಸ್ಟೂಡೆಂಟ್ಗಳು ನಿಮ್ಮ ಹೊಡೆತ ಇವತ್ತಿನ ಕೈನಲ್ಲಿಲ್ಲ ಪ್ರೀತಿ ನಮಗೆ ಇವತ್ತ ಕೆಲಸ ಮಾಡಿದ್ದೀವಿ. ಹಾಗಾಗಿ ಈ ಶಾಲೆಗೆ ನಾವು ಇನ್ನೂ ನಮ್ಮ ಗೆಳೆಯರು ಕೂಡ ಶಾಲೆಗೆ ಕಲಿಸಲಿಕ್ಕೆ ಪರಿಚಯ ನೀಡಿದ್ದಾರೆ. ಇವರು ಹೋಗುವ ನಾವು ಕಲಿಯಲಿಕ್ಕೆ ಸಮಾನವಿದೆ, ಹೇಳಲಿಕ್ಕೆ ಏನಾಗ್ತಿದೆ. ಅವಾಗ ಒಂದೇ ಒಂದು ರೂಪಾಯಿ ಶಾಲೆಗೆ ಬಂದು ಕೂಡ ಎಲ್ಲರೂ ಸೇರ್ತಿದ್ವಿ. ಇವತ್ತು ಅಕೌಂಟಲ್ಲಿ ಲಕ್ಷಾರು ರೂಪಾಯಿ ಎಲ್ಲರೂ ಕೂಡ ಯಾರು ಸಿಗಲಿಕ್ಕೆ ಆಗೋದಿಲ್ಲ. ಇವತ್ತು ಆ ಸಮಯ ಬಾಕಿದೆ, ಶಾಲೆಗೆ ಬಂದಿದೆ, ಶಾಲೆಗೆ ನಮ್ಮ ಮನೆಗೆ ಸೇರಿದ್ದಾರೆ. ಯಾಕಂತ ಹೇಳಿದ್ರೆ ಹಾಗಾಗಿ ಅಮ್ಮ ಶಾಲೆಗೆ ಬರ್ತಿದ್ರು, ಈಗ ಅಮ್ಮನೂ ಇಲ್ಲ. ಅಪ್ಪ ಕರ್ಕೊಂಡು ಬರ್ತಿದ್ರು, ಅಪ್ಪನೂ ಇಲ್ಲ. ಅಕ್ಕಂದರೂ ಹೇಳ್ತಿದ್ರು, ಅವರೂ ಇಲ್ಲ. ಮನೆಯಲ್ಲಿ ಅವ್ರಿಗೂ ಇಲ್ಲ ಮನೆಯಲ್ಲಿ. ಅವಾಗ ನಾವು ತಂದೆ ತಾಯಿ ಮಕ್ಕಳಾಗಿದ್ದು ಮತ್ತು ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮನೆ ಆಗಿದೆ, ಪರಿವರ್ತನೆ ಆಗಿದೆ. ಅದು ಆಗಬಾರ್ದಾಗಿತ್ತು. ಅದಕ್ಕಾಗಿ 5ನೇ ತರಗತಿಯಲ್ಲಿ ಶಿಕ್ಷಕರ ಒಂದು ಕಲಿಕೆಯನ್ನು ಹಿಂದೆ ನಡೆಸಿ ಬಂತು. ಆಗ ಪ್ರತಿಫಲಿಸಿ ಏಕಭಾವ ಶಾಂತಿ ನೀತಿ ನೀತಿಕ ಜ್ಞಾನಯುತ ಧ್ರುವ ಶ್ರೀಕೃಷ್ಣ ಇದ್ದಾನೆ ಅಂತಾರೆ. ಆ ಕಲಿಕೆ ಇವತ್ತು ನೆನಪಿಗೆ ಬರ್ತದೆ. ಆ ಸಮಯ ಕೂಡ ಅಲ್ಲ, ಆ ಭಾವಗಳು ಕೂಡ ಇವತ್ತು ಉಳಿದಿಲ್ಲ. ಆ ಪ್ರೀತಿಯೂ ಕೂಡ ಇವತ್ತು ಮಕ್ಕಳಲ್ಲಿ ಹೆಚ್ಚಿನ ಜನಾಂಗದಲ್ಲಿ ಇರುವುದಿಲ್ಲ. ಆದರೆ 90ರ ದಶಕದಲ್ಲಿ ಹೆಚ್ಚಿಗೆ ನಾವೆಲ್ಲ ಪುಣ್ಯವಂತರು ಅಂತೇಳಿ ನಾನು ಭಾವಿಸ್ತೇನೆ. ಆದರೆ ನಿಮ್ಮಂಥ ಗುರುಗಳು ಸಿಕ್ಕಿದ್ದು ನಮಗೆ 7 ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ನನ್ನ ಅನಿಸಿಕೆ ಹೇಳಿ ಗೊತ್ತಂತ ಎಲ್ಲರಿಗೂ